ನಿಜವಾಗ್ಲೂ ದೇವಸ್ಥಾನದಲ್ಲಿ ಈ ರೀತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಎಷ್ಟು ಅಸಭ್ಯವಾದ ವರ್ತನೆಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ಕಾಲಾಷ್ಟಮಿ ಅಥವಾ ಕಾಳಭೈರವ ಜಯಂತಿ ದಿನ ನಾವು ಕೂಡ ಕಾಳಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದಿನ ಕಾಳಭೈರವೇಶ್ವರನಿಗೆ ಕೂಷ್ಮಾಂಡ ದೀಪಾರಾಧನೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಾಗೆ ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಹೇಗಪ್ಪ ಅಂದರೆ ಇಲ್ಲಿ ದೇವರಿಗೆ ನಾವು ದೇವಸ್ಥಾನದ ಹೊರಗಡೆಯಿಂದ ಆರತಿ ಮಾಡಿ ಹೋಗಬೇಕು, ದರ್ಶನಕ್ಕೆ ಮಾತ್ರ ಒಳಗಡೆ ಬರಬೇಕು. ಇದು ಈ ದೇವಸ್ಥಾನದ ರೂಲ್ಸ್ ಅಂತೆ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಆ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಂಡ್ರೆ ಉತ್ತಮ. ಈ ವಿಷಯವಾಗಿ ಅಲ್ಲಿ ತುಂಬಾ ಜಗಳಗಳು ಕೂಡ ಆಯಿತು. ಹಾಗೆ ತುಂಬ ಜನ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಆ ದೇವರ ಆಟ ಅಂತ ಹೊರಗಡೆನೆ ಆರತಿ ಮಾಡ್ಕೊಂಡು ಹೋದ್ವಿ. ನಾವು ಯಾವುದೇ ಒಂದು ದೀಪಾರಾಧನೆ ಮಾಡಬೇಕು ಅಂದರೆ ಎಲ್ಲ ರೆಡಿ ಮಾಡಿಕೊಂಡು ಮೊದಲು ಅದನ್ನು ದೇವಸ್ಥಾನದ ಮುಂದೆ ಇರೋ ಗರಡಗಂಬದ ಮುಂದೆ ಇಟ್ಟು ನಮ್ಮ ಕೋರಿಕೆ ಏನಿದೆ ಅಂತ ಸಂಕಲ್ಪ ಮಾಡ್ಕೋಬೇಕು. ಆ ಕಂಬಕ್ಕೆ ಅಥವಾ ಅಲ್ಲಿ ಗಣೇಶನ ಮೂರ್ತಿ ಇದ್ದರೆ ಮೊದಲು ಅದಕ್ಕೆ ಆರತಿ ಮಾಡಿ ನಂತರ ನಾವು ದೇವರಿಗೆ ಆರತಿ ಮಾಡಬೇಕು. ಇನ್ನು ಯಾರಿಗೆಲ್ಲ ಅಷ್ಟಮಿ ದಿನ ಮಾಡೋಕ್ಕಾಗಿಲ್ವೋ ಅಂತಹವರು ನವಮಿ ಅಂದರೆ ನವೆಂಬರ್ 13 ಗುರುವಾರ ಅಥವಾ ಕಾರ್ತಿಕ ಮಾಸದ ಕೊನೆ ಸೋಮವಾರ ಅಂದರೆ ನವೆಂಬರ್ 17 ಅಥವಾ ನವೆಂಬರ್ 20 ಅಮಾವಾಸ್ಯೆ ದಿನ ಕೂಡ ಮಾಡ್ಕೋಬೋದು. ಆದಷ್ಟು ರಾಹುಕಾಲದಲ್ಲಿ ದೀಪ ಹಚ್ಚಿ ಅಥವಾ ಸಂಜೆ ಸೂರ್ಯ ಮುಳುಗಿದ ನಂತರ ಕೂಡ ಹಚ್ಚಬಹುದು. ಇನ್ನು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿದವರು ದೀಪಕ್ಕೆ ತುಪ್ಪವನ್ನು ಬಳಸಿ ಅಥವಾ ಕಲ್ಲುಪ್ಪು ಮತ್ತು ಎಳ್ಳನ್ನು ಬಳಸಿದವರು ದೀಪಕ್ಕೆ ಎಳ್ಳೆಣ್ಣೆಯನ್ನು ಬಳಸೋದು ಉತ್ತಮ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.